ಎಣ್ಣೆ ಹಾಕ್ತೀರಾ ನೋಡಿ, ಎಣ್ಣೆ ಹಾಕ್ತೀರಾ ಈ ಥರ ಇದೆ. ಅಣ್ಣ ಒಂದು ಮಿಸ್ಟೇಕ್ ಮಾಡಿಬಿಟ್ರು, ನೀವು ಈ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ತಮ್ಲೈನ್ ನೋಡೇ ಗೊತ್ತಾಗಿರ್ಬೋದು, ಆಯಿಲ್ ಚೇಂಜ್ ಫಾರ್ ಹಿಮಾಲಯನ್ 450ಗೆ. ಇದು ಬ್ಯಾಚ್ ಪ್ಲೇಟು, ಇದಕ್ಕೆ 2 ಹ್ಯಾಲಂಕಿ ಸ್ಕ್ರೂಸ್ ಇದೆ, ನೋಡ್ತಾ ಇರ್ಬೋದು. ಅಲ್ಲೊಂದು ಇಲ್ಲೊಂದು. ಇದನ್ನ ರಿಮೂವ್ ಮಾಡಿಕೊಂಡ್ರೆ ಬ್ಯಾಚ್ ಪ್ಲೇಟು ಆಚೆ ಬರುತ್ತೆ. ಒಂದೊಂದೇ ರಿಮೂವ್ ಮಾಡ್ಕೊಳ್ಳೋಣ. ಇದು ಬಾಟಮ್ ನೆಕ್ ಅಲ್ಲಿರೋ ಕಾರಣ ಹುಡ್ಕೋದೇ ಕಷ್ಟ ಅಂದ್ಕೊಳ್ಳಿ. ಸಿಕ್ತು ಒಂದು ಸ್ಕ್ರೂ. ಸೆಕೆಂಡ್ ಹ್ಯಾಲಂಕಿ ಸ್ಕ್ರೂ ಬಿಚ್ಕೊಂಡಿದೆ, ಇದು ಬಂತು. ಇನ್ನೊಂದು ಔಟ್ಲೆಟ್ ಪೈಪ್ ಇದೆ ಆ ಕಡೆ, ಅದನ್ನೊಂದು ನೋಡ್ಕೋಬೇಕು. ಇದೇ ಅದು ಔಟ್ಲೆಟ್ ಆ್ಯಕ್ಚುಲಿ. ಇಲ್ಲಿ ನೋಡ್ತಾ ಇರ್ಬೋದು 17ದು 2 ಬೋಲ್ಟ್ ಇದೆ. ಅದಕ್ಕೆ 17 ಸ್ಪ್ಯಾನರ್ ಬೇಕಾಗುತ್ತೆ. 1 2 ಇದೆ ಟೋಟಲು. 17 ಸ್ಪ್ಯಾನರ್ ಇದೆ. ಈ 17 ಸ್ಪ್ಯಾನರಲ್ಲಿ ಬೋಲ್ಟ್ನ ಬಿಚ್ಕೊಳ್ಳೋಣ ಅನ್ನೊಂದೆ. ಆ್ಯಕ್ಚುಲಿ ಏನು ಕೇಸು ಅಂದರೆ, ಇದು ಚಿಕ್ಕ ಸ್ಪ್ಯಾನರ್ ಆಗಿದ್ದರಿಂದ ಬಿಚ್ಚಕ್ಕಾಗಲಿಲ್ಲ. ನಾನು ಅದಕ್ಕೆ ರಿಂಚ್ ತೊಗೊಂಬಂದೆ. ಇದೇ ರಿಂಚು. ಈ ರಿಂಚ್ದು ಏನು ಪ್ರಾಬ್ಲಮ್ ಆಯಿತು ಅಂದರೆ, ಆ ಸ್ಪೇಸಲ್ಲಿ ಕೂರಲಿಲ್ಲ ರಿಂಚು. ಆ ಸ್ಪೇಸಲ್ಲಿ ಕೂತಿದ್ದೆ ಆರಾಮಾಗಿ ಬೋಲ್ಟ್ ಆಚೆ ಬಂದ್ಬಿಡೋದು ಅಂತಲೇ ಹೇಳ್ಬೋದು. ಸೊ ನಾನು ಇದಾದಮೇಲೆ ಗಾಡಿನ ಗ್ಯಾರೇಜಿಗೆ ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಕೈಯಲ್ಲೇ ಮಾಡಿಸೋಣ ಅಂತ ಸುಮ್ಮನೆ ಅದೇ ಅಂದ್ಕೊಳ್ಳಿ. ಗ್ಯಾರೇಜಿಗೆ ಎತ್ಕೊಂಬಂದೆ. ನಾನು ವೀಡಿಯೋ ಆನ್ ಮಾಡೋಷ್ಟರಲ್ಲಿ ಟಕ್ ಅಂತ ಓಪನ್ ಮಾಡಿಬಿಟ್ರು ಅಂದ್ಕೊಳ್ಳಿ. ಅವರು ಎಕ್ಸ್ಪೀರಿಯನ್ಸ್. ಆಮೇಲೆ ಸ್ಪ್ಯಾನರ್ ಕರೆಕ್ಟಾಗಿರೋದಿತ್ತು, ಓಪನ್ ಮಾಡಾಕೋದ್ರಷ್ಟೇ ಡಿಫ್ರೆನ್ಸ್. ಆಯಿಲು ಎಲ್ಲ ಡ್ರೈನ್ ಆಯಿತು ಆಲ್ಮೋಸ್ಟು. ಇವಾಗ ಅದರೊಳಗಡೆ ಆಲ್ ಸ್ಟ್ರೈನರ್ಸ್ ಇದೆ, 1 2 ಸೇಮ್ 2 ಒಂದೇ ಥರನೇ ಸ್ಟ್ರೈನರ್ಸ್ ಆ್ಯಕ್ಚುಲಿ. ಇದನ್ನು ರಿಮೂವ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗಿ. ಇದು ನೋಡಿ, ಆಯಿಲ್ ಬ್ಲ್ಯಾಕ್ ಆಗಿದೆ. ಸ್ಟ್ರೈನರ್ಸು ತೆಗೆದಾಯಿತು. ಸ್ಟ್ರೈನರ್ಸ್ನ ಕ್ಲೀನ್ ಮಾಡ್ಕೋಬೇಕು. ಒಂದು ಸ್ಟ್ರೈನರ್ ರಿಮೂವ್ ಮಾಡ್ಕೊಂಡ್ರವರು, ಇನ್ನೊಂದು ಸ್ಟ್ರೈನರು ಉಳ್ಕೊಂಡಿದೆ. ಅದನ್ನು ರಿಮೂವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೋಸ್ ಪ್ಲೇಯರ್ ಇದ್ದರೆ ಸಖತ್ತಾಗಿ ಬರುತ್ತೆ. ಇವರು ಕಟಿಂಗ್ ಪ್ಲೇಯರ್ ಕೊಡಿರೋ ಕಾರಣ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅವ್ರಿಗೆ ಅಂತಲೇ ಹೇಳ್ಬೋದು. ಅದು ಬಂತು ನೋಡಿ. ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಆ್ಯಕ್ಚುಲಿ. ಇದ್ರ ಮೇಲ್ಗಡೆ ಯಾವುದೇ ಪಾರ್ಟಿಕಲ್ಸ್ ಇರ್ಬೋದು. ಇದಾಕ್ಬಿಟ್ಟು ಬೋಲ್ಟ್ ಹಾಕ್ತಾಯಿದ್ದಾರೆ. ಇದೇ ನೋಡಿ ಪಾರ್ಟ್ ನಂಬರು. ಇದನ್ನೊಂದು ಫೋಟೋ ಎತ್ಕೊಳ್ಳಿ. ಇದೇ ಪಾರ್ಟ್ ನಂಬರ್ ಆಗಿರಬೇಕು. 411 ಹಿಮಾಲಯನ್ 450 ಎರಡಕ್ಕೂ ಒಂದೇ ಪಾರ್ಟ್ ನಂಬರು. ಆಯಿಲು ಅವರು ಎತ್ಕೋತಾ ಇದ್ದಾರೆ, ಅವ್ರು ಡಬ್ಬಿಗೆ ಹಾಕೋತಾ ಇದ್ದಾರೆ. ಇದೇ ನೋಡಿ, ಇದ್ರೊಳಗಡೆ 411ಗೆ ಇದು ಸಪೋರ್ಟಿವ್ ಬರುತ್ತೆ. ಅಂದರೆ ಸಪೋರ್ಟಿವ್ ಇದು ಬೇಡ ಅಂತ ಹೇಳ್ಬಿಟ್ಟು ನಾನು ಅದೇ ಜಾಗದಲ್ಲಿ, ನಂಗೆ ಗೊತ್ತಲ್ವಾ, ಸೊ ಬಿಸಾಕ್ಬಿಟ್ಟೆ ಅದನ್ನು, ಆ ಬ್ಲ್ಯಾಕ್ ಕಲರ್ನ. ನೋಡಿ ಅಲ್ಲಿದೆ ಇದೆಯಲ್ಲ, ಇದು ಅಂಕಲ್ ನೋಡಿ, ಅಣ್ಣ ನೋಡಿ ಜುಗಾಡ್ ಮಾಡ್ತವ್ರೆ. ಇದಕ್ಕೆ 14mm ಆಲಂಕಿ ಬೇಕು. 14mm ಆಲಂಕಿ ಅವ್ರ ಹತ್ರ ಇಲ್ಲ. ಸೊ ಅದಕ್ಕೆ ಈ ಥರ ಅಡ್ಜಸ್ಟ್ ಮಾಡಿಬಿಟ್ಟು ಮತ್ತೆ ಸ್ಪ್ಯಾನರಲ್ಲಿ ರಿಮೂವ್ ಮಾಡ್ಕೋತವ್ರೆ. ರಿಮೂವ್ ಮಾಡ್ಕೊಳ್ಳಿ, ನೀಟಾಗಿ ರಿಮೂವ್ ಆಗುತ್ತೆ, ಅದರಲ್ಲೇನು ತೊಂದರೆ ಇಲ್ಲ. ಸ್ವಲ್ಪ ಟೈಟ್ ಇದೆ, ಅದಕ್ಕೆ ಹೊಡಿತವ್ರೆ. ಇದಾದಮೇಲೆ ಇದು ಓಪನ್ ಆಯಿತು. ಓಪನ್ ಆದಮೇಲೆ ಹಳೇದು ಆಯಿಲ್ ಫಿಲ್ಟರ್ ಇರುತ್ತೆ, ಓಕೆನಾ. ಆಯಿಲ್ ಫಿಲ್ಟರ್ನ ತೆಕ್ಕೋಬೇಕು. ಒಂದು ಸ್ವಲ್ಪ ಆಯಿಲ್ ಇರುತ್ತೆ, ಎಷ್ಟೊಂದು ಆಯಿಲ್ ಆಚೆ ಬಂತು ನೋಡಿ. ಅದು ನೀಟಾಗಿ ಒಂದು ಸ್ವಲ್ಪ ಹಳೇದಲ್ವಾ, ಲಾಸ್ಟ್ ಟೈಮ್ ಚೇಂಜ್ ಮಾಡಿಸಿದ್ದೀನಿ, ಆದರೂ ಫುಲ್ ಬ್ಲ್ಯಾಕ್ ಆಗಿದೆ ಆಯಿಲ್ ಫಿಲ್ಟ್ರು. ತೆಗೆಯೋದು ಕಷ್ಟ ಆಗ್ತಾಯಿದೆ ನೋಡಿ. ಇದನ್ನು ತೆಕ್ಕೊಂಡಾದ್ಮೇಲೆ ಅಲ್ಲಿ ಹಳೆ ಆಯಿಲೆಲ್ಲ ಉಳ್ಕೊಂಡಿರುತ್ತಲ್ವ, ಅದನ್ನು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಕೊಂಡ್ಕೊಂಡಾದ್ಮೇಲೆ ನೀಟಾಗಿ ಮಾಡ್ಕೋಬೇಕು ಆ್ಯಕ್ಚುಲಿ. ಅಣ್ಣ ಒಂದು ಮಿಸ್ಟೇಕ್ ಮಾಡಿಬಿಟ್ರು. ನೀವು ಈ ಥರ ಮಿಸ್ಟೇಕ್ ಮಾಡಬೇಡಿ. ಏನು ಅಂದರೆ, ಡ್ರೈ ಆಯಿಲ್ ಫಿಲ್ಟರ್ ಇರುತ್ತಲ್ಲ, ಅನ್ಬಾಕ್ಸ್ ಮಾಡಿಬಿಟ್ಟು ಹಂಗೆ ಹಾಕ್ಬಿಟ್ಟಿದ್ರು ಗಾಡಿಗೆ. ನಾನಿಲ್ಲ, ಆಯಿಲ್ ಒಳಗಡೆ ಡಿಪ್ ಮಾಡಿಬಿಟ್ಟು ಹಾಕಿ ಅಂತ ಹೇಳ್ಬಿಟ್ಟು ಹಾಕಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಮಾಡಲೇಬೇಕು, ಇಲ್ಲಾಂದರೆ ಒಂದು ಸ್ವಲ್ಪ ಕಿಲೋಮೀಟರ್ಸು ಡ್ರೈ ಆಗಿ ಆಯಿಲ್ ಫಿಲ್ಟ್ರು ಓಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಸೇಮ್ ಜುಗಾಡ್ ಸಿಸ್ಟಮ್ನೇ ಟೈಟ್ ಮಾಡ್ತವ್ರೆ. ಜಾಸ್ತಿನೇ ಅವಾಗಲೇ ಟೈಟ್ ಇತ್ತು ಅಂತೇಳಿ ಈಗಲೂ ಟೈಟ್ ಮಾಡ್ತವ್ರೆ. ಈ ಆಯಿಲ್ ಕ್ಯಾಪ್ನ ತೆಕ್ಕೋಬೇಕು.
ಕರೆಕ್ಟು 1 ಲೀಟ್ರು ಓಕೆನಾ. ನಾನು ಬಾಟ್ಲ್ ಹೊಡೆದೋಗಿತ್ತು ಅಂತ ಇದಕ್ಕೆ ಸ್ಟೋರ್ ಮಾಡಿದ್ನಲ್ಲ, ಅದರಲ್ಲೂ 2 ಲೀಟ್ರ್ ಇದೆ. ಈ ಥರ ನೋಡ್ಕೋಬೇಕು. ಕರೆಕ್ಟು 1 ಲೀಟ್ರು, ಮತ್ತೆ ಅದಾದಮೇಲೆ 1 ಲೀಟ್ರು. 1 ಲೀಟರ್ ಆಯಿಲ್ನ ಹಾಕೋತಾ ಇದ್ದಾರೆ. ಅದಾದಮೇಲೆ ಇನ್ನೊಂದು ಲೀಟ್ರು ಹಾಕೊಂಡ್ರು. ಇನ್ನೊಂದು ಕೊಸ್ರಿತ್ತಲ್ಲ 100 ml, ಅದನ್ನು ಹಾಕಿದ್ದಾರೆ. ಅಷ್ಟು ಫೈನಲ್ ಟಚ್ ನಾವೇ ಕೊಡಬೇಕು. ಏನು ಅಂದರೆ ಬೋಲ್ಟ್ ನೀಟಾಗಿ ಕೂತಿದೆಯೋ ಇಲ್ಲೋ ಅಂತ ನೋಡ್ಕೋಬೇಕು, ಲೀಕೇಜ್ ಇಲ್ದಲೆ. ಅದಾದಮೇಲೆ ಆಯಿಲ್ ಸ್ಟಾರ್ಟ್ ಮಾಡಿ ಆಫ್ ಮಾಡಿ ಲೆವೆಲ್ ಚೆಕ್ ಮಾಡಬೇಕು.